ನಮಸ್ಕಾರ ಪುಟಾಣಿಗಳೇ, ಹೇಗಿದ್ದೀರಾ? ಇವತ್ತು ಅಜ್ಜಿ ನಿಮ್ಗೋಸ್ಕರ ಒಂದು ಹೊಸ ಕಥೆ ತಂದಿದ್ದೀನಿ. ಒಂದು ಜಾದೂ ಕಥೆ. ಕಥೆಯ ಹೆಸರು ಚಿಕ್ಕ ಹಕ್ಕಿ ಮತ್ತು ಜಾದೂಗಾಳಿ. ಕೇಳೋಕ್ ತಯಾರಿದ್ದೀರಾ? ಹೌದು ಮಕ್ಕಳೇ, ನಿಮ್ಗೋಸ್ಕರನೇ ತಂದಿರೋ ಒಂದು ಮುದ್ದಾದ ಕಥೆ ಇದು. ಈ ಕಥೆಯಲ್ಲಿ ಏನೇನೆಲ್ಲ ಇದೆ ಗೊತ್ತಾ? ಒಂದು ಪುಟ್ಟ ಹಕ್ಕಿಯ ಸಾಹಸ ಇದೆ, ಒಂದು ಅಳಿಲಿನ ಸ್ನೇಹ ಸಿಗುತ್ತೆ, ಆಮೇಲೆ ಕೊನೆಯಲ್ಲಿ ಒಂದು ಒಳ್ಳೆ ಪಾಠ ಕೂಡ ಇದೆ. ಸರಿ, ಎಲ್ರೂ ಕಿವಿ ಚುರುಕು ಮಾಡ್ಕೊಂಡು ಕೂತಿದ್ದೀರಲ್ವಾ? ಸರಿ, ಹಾಗಾದ್ರೆ ಶುರು ಮಾಡೋಣವಂತೆ ನಮ್ಮ ಕಥೆಯನ್ನ. ಮೊದಲು ನಮ್ಮ ಕಥೆಯ ಹೀರೋಯಿನ್ ಅಂದ್ರೆ ಮುಖ್ಯ ಪಾತ್ರ ಇದೆಯಲ್ಲ, ಅವಳನ್ನ ಪರಿಚಯ ಮಾಡ್ಕೊಳ್ಳೋಣ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಹಚ್ಚ ಹಸಿರಾದ ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಪುಟ್ಟ ನೀಲಿ ಬಣ್ಣದ ಮುದ್ದಾದ ಹಕ್ಕಿ ವಾಸವಾಗಿತ್ತು. ಅದ್ರ ಹೆಸರೇನು ಅಂತ ಗೊತ್ತಾ? ಚಿನ್ನಿ. ನೋಡಿ, ಹೆಸರೇ ಎಷ್ಟು ಚಿನ್ನದಂತಿದೆ ಅಲ್ವಾ? ನಮ್ಮ ಚಿನ್ನಿ ಹಕ್ಕಿಗೆದ್ಯಲ್ಲ, ಸುಮ್ನೆ ಕೂರೋಕೆ ಇಷ್ಟನೇ ಇರ್ಲಿಲ್ಲ. ತನ್ನ ಪುಟ್ಟ ರೆಕ್ಕೆಗಳನ್ನ ಪಟಾಪಟ ಅಂತ ಬಡ್ಕೊಂತ ಆ ನೀಲಿ ಆಕಾಶದಲ್ಲಿ ಹಾರಾಡೋದಂದ್ರೆ ಅದಕ್ಕೆ ಪ್ರಾಣ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮೋಡಗಳ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಾ ಎಷ್ಟು ಸಾಧ್ಯನೋ ಅಷ್ಟು ಎತ್ತರಕ್ಕೆ ಹಾರಿ ಹೋಗ್ತಿತ್ತು. ಹೀಗೆ ಚಿನ್ನಿ ಖುಷಿಯಾಗಿ ಹಾರಾಡ್ಕೊಂಡಿರ್ಬೇಕಾದ್ರೆ ಒಂದು ದಿನ ಆ ಕಾಡಿನಲ್ಲಿ ಏನೋ ಒಂದು ವಿಚಿತ್ರ ನಡೀತು. ಒಂದು ಅದ್ಭುತ. ಏನದು ಅಂತ ನೋಡೋಣ ಬನ್ನಿ. ಇದ್ದಕ್ಕಿದ್ದಂತೆ ಸುಂಯತ್ತ ಒಂದು ಗಾಳಿ ಬೀಸೋಕ್ ಶುರುವಾಯಿತು. ಆದ್ರೆ ಇದು ಮಾಮೂಲಿ ಗಾಳಿಯಾಗಿರ್ಲಿಲ್ಲ. ಅದು ಮಿರಿ ಅಂತ ಚಿನ್ನದ ಪುಡಿ ಥರ ಹೊಳಿತಾನೇ ಇತ್ತು. ಎಂಥ ವಿಚಿತ್ರ ಅಲ್ವಾ? ಇದನ್ನ ನೋಡಿ ನಮ್ಮ ಚಿನ್ನಿಗೆ ಒರೇ ಆಶ್ಚರ್ಯ. ಅದು ತನ್ನ ಮನಸ್ಸಲ್ಲೇ, ಅಯ್ಯೋ, ಇದೇನ್ ಗಾಳಿ ಇದು, ಹೀಗ್ಯಾಕೆ ಹೊಳಿತಾ ಇದೆ, ನಾನು ಯಾವತ್ತೂ ಇಂತಹ ಗಾಳಿಯನ್ನ ನೋಡೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತು. ಆಗ ಆ ಹೊಳೆಯೋ ಗಾಳಿಯಿಂದ ಒಂದು ಸಣ್ಣ ಮಧುರವಾದ ಧ್ವನಿ ಕೇಳಿಸ್ತು. ಭಯಪಡ್ಬೇಡ ಪುಟ್ಟ ಹಕ್ಕಿಯೇ, ನಾನು ಜಾದೂಗಾಳಿ. ಯಾರು ಒಳ್ಳೆ ಮನಸ್ಸಿಂದ ಇರ್ತಾರೋ, ಬೇರೆಯವರಿಗೆ ಸಹಾಯ ಮಾಡ್ತಾರೋ ಅಂಥವರ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ನೋಡಿ, ಎಂಥ ಒಳ್ಳೆ ಮಾತು. ಜಾದೂಗಾಳಿ. ಈ ಮಾತನ್ನ ಹೇಳ್ತಾ ಇರ್ಬೇಕಾದ್ರೇನೆ ಚಿನ್ನಿ ಕಣ್ಣಿಗೆ ದೂರದಲ್ಲಿ ಏನೋ ಒಂದು ಕಾಣಿಸ್ತು. ಅಯ್ಯೋ ಪಾಪ, ಒಂದು ಪುಟ್ಟ ಪ್ರಾಣಿ ಕಷ್ಟದಲ್ಲಿತ್ತು. ಏನಾಗಿತ್ತು ಅಂದ್ರೆ, ಒಂದು ಪುಟ್ಟ ಅಳಿಲು ಮರಿ ಆಟ ಆಡ್ತಾ ಮರದ ತುಂಬಾನೇ ಎತ್ತರದ ಕೊಂಬೆಗೆ ಹೋಗ್ಬಿಟ್ಟಿತ್ತು. ಈಗ ಅದಕ್ಕೆ ಕೆಳಗಿಳಿಯಕ್ಕೆ ಆಗ್ತಿರ್ಲಿಲ್ಲ. ಭಯದಿಂದ ಚಿಂಗ್ ಅಂತ ಅಳ್ತಾ ಕೂತಿತ್ತು. ಪಾಪ ಅಲ್ವಾ? ಅಳಿಲಿನ ಅಳು ಕೇಳಿ ನಮ್ಮ ಚಿನ್ನಿ ಹಕ್ಕಿಯ ಪುಟ್ಟ ಹೃದಯಕ್ಕೆ ತುಂಬಾನೇ ಬೇಜಾರಾಯಿತು. ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿಲ್ಲ. ತಕ್ಷಣ ಅದಕ್ಕೆ ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿತು. ಈಗ ನೋಡಿ, ಚಿನ್ನಿಯ ಸಾಹಸ ಶುರುವಾಗುತ್ತೆ. ಚಿನ್ನಿ ತಕ್ಷಣ ಜಾದೂಗಾಳಿಯ ಕಡೆ ನೋಡಿತು. ಜಾದೂಗಾಳಿಗೂ ಚಿನ್ನಿಯ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಯ್ತು. ತಕ್ಷಣ ಜಾದೂಗಾಳಿ ಚಿನ್ನಿಯನ್ನ ಒಂದು ಹೂವನ್ನ ಎತ್ತಿದ ಹಾಗೆ ಮೆಲ್ಲಗೆ ಮೇಲಕ್ಕೆತ್ತಿತು. ಚಿನ್ನಿ ಪಟಪಟ ಅಂತ ರೆಕ್ಕೆ ಬಡ್ಕೊಂತ ನೇರವಾಗಿ ಅಳಿಲಿದ್ದ ಕೊಂಬೆ ಹತ್ತಿರ ಹೋಯ್ತು. ಅಳಿಲಿನ ಹತ್ರ ಹೋಗಿ ಚಿನ್ನಿ ಹೇಳಿತು, ಅಳಬೇಡ, ಭಯಪಡಬೇಡ, ನಾನಿದ್ದೀನಿ, ನಿನ್ನನ್ನ ಕೆಳಗೆ ಕರ್ಕೊಂಡು ಹೋಗ್ತೀನಿ, ಬಾ ಅಂತ ಧೈರ್ಯ ಹೇಳಿ ನಿಧಾನಕ್ಕೆ ಜಾಗೃತಿಯಾಗಿ ಅದನ್ನು ಕೆಳಗೆ ಕರ್ಕೊಂಡು ಬಂತು. ಕೆಳಗಿಳಿದ ತಕ್ಷಣ ಅಳಿಲು, ತುಂಬಾ ಥ್ಯಾಂಕ್ಸ್ ಫ್ರೆಂಡ್, ನೀನು ನನ್ನನ್ನ ಕಾಪಾಡದೆ ಅಂತ ಚಿನ್ನಿಗೆ ಹೇಳಿತು. ಚಿನ್ನಿಯ ಈ ಒಳ್ಳೆ ಕೆಲಸವನ್ನ ನೋಡಿ ಜಾದೂಗಾಳಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಅದು ಇನ್ನೂ ಜಾಸ್ತಿ ಥಳಥಳ ಅಂತ ಹೊಳಿತಾ ಹೇಳಿತು, ಚಿನ್ನಿ, ನಿನ್ನ ಈ ಒಳ್ಳೆ ಗುಣ, ನಿನ್ನ ದಯೆ ಇದೆಯಲ್ಲ, ಅದು ಇಡೀ ಕಾಡಿಗೆ ಸಂತೋಷ ತಂದಿದೆ. ನೀನು ನಿಜವಾಗ್ಲೂ ಒಬ್ಬ ಹೀರೋ. ನೋಡಿದ್ರಲ್ಲ ಮಕ್ಳೇ, ನಮ್ಮ ಪುಟ್ಟ ಚಿನ್ನಿ ಎಷ್ಟು ದೊಡ್ಡ ಸಹಾಯ ಮಾಡ್ತು ಅಂತ. ಪ್ರತಿಯೊಂದು ಕಥೆಯಲ್ಲೂ ಒಂದು ಪಾಠ ಇರುತ್ತೆ. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಯೋಚನೆ ಮಾಡಿ. ಏನದು? ಹೌದು, ನಾವು ಯಾವಾಗ್ಲೂ ದಯೆಯಿಂದ ಇರಬೇಕು. ಕಷ್ಟದಲ್ಲಿರೋರಿಗೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು. ಹಾಗೆ ಮಾಡಿದಾಗ ನಮಗೂ ಖುಷಿಯಾಗತ್ತೆ, ನಮ್ಮ ಸುತ್ತಮುತ್ತ ಇರೋರಿಗೂ ಖುಷಿಯಾಗತ್ತೆ. ಪ್ರೀತಿ ಹಂಚಿದಷ್ಟು ಜಾಸ್ತಿ ಆಗತ್ತಲ್ವಾ? ಹಾಗಾದ್ರೆ ಈಗ ಎಲ್ಲರೂ ಯೋಚನೆ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ, ಅಷ್ಟೇ ಯಾಕೆ ಪುಟ್ಟ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೀವು ಹೇಗೆಲ್ಲ ದಯೆ ತೋರಿಸ್ಬೋದು? ನೆನ್ಪಿಡಿ, ಚಿಕ್ಕ ಸಹಾಯ ಕೂಡ ತುಂಬಾ ದೊಡ್ಡ ಸಂತೋಷ ಕೊಡುತ್ತೆ. ಮಾಡ್ತೀರಲ್ವಾ? ಸರಿ, ಹಾಗಾದ್ರೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಸಿಗೋಣ. ಹೋಗ್ಬರ್ತೀನಿ ಮಕ್ಕಳೇ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.